ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ಹಾಟ್ ಟಾಪಿಕ್ ಏನು ಅಂತಂದರೆ, ಈಗ ಎಲೆಕ್ಷನ್ನು ಮಿನಿ ಜನರಲ್ ಎಲೆಕ್ಷನ್ ಅಂತ ಕರೆದ್ರು. ಈ ಟಿ ವಿನವ್ರಿಗೆ ಇನ್ನೇನು ಬೇರೆ ಕೆಲಸ ಇರಲ್ಲ, ಪೇಪರ್ನವ್ರಿಗೆ ಮಿನಿ ಜನರಲ್ ಎಲೆಕ್ಷನ್ನು, ಸೆಮಿಫೈನಲ್ಸು ಅಂತೆಲ್ಲ ಕರೆದ್ರು. ಏನು ಅಂದರೆ 5 ಸ್ಟೇಟ್ಗಳಲ್ಲಿ ಎಲೆಕ್ಷನ್ ಆಯಿತು. 5 ಸ್ಟೇಟ್ಗಳು ಯಾವ್ಯಾವು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಮಧ್ಯಪ್ರದೇಶ. ಬಿ ಜೆ ಪಿ ಅಧಿಕಾರ ನಡೆಸ್ತಿತ್ತು. ಬಿ ಜೆ ಪಿಯಲ್ಲಿ ಸೋಲ್ತಾರೆ ಅಂತಂದ್ಬಿಟ್ಟು ಎಲ್ಲ ಪ್ರಿಡಿಕ್ಷನ್ಸ್ ಹೇಳಿತು. ಆದರೆ ಬಿ ಜೆ ಪಿ ಅಧಿಕಾರವನ್ನು ಉಳಿಸ್ಕೊಳ್ತು. ಪ್ರೋ ಇನ್ಕಂಬೆನ್ಸಿ, ಆ್ಯಂಟಿ ಇನ್ಕಂಬೆನ್ಸಿನ ಶಬ್ದ ಕೇಳಿದ್ದೀವಿ ನಾವು. ಆಡಳಿತ ವಿರೋಧಿ ಅಲೆ ಅನ್ನೋದು ಕೇಳಿದ್ದೀವಿ. ಆದರೆ ಆಡಳಿತ ಪರ ಅಲೆ ಬಂತು. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರು. ನೋಡಿ ಹೇಗೆ ಡಿಕ್ಷನರಿನಲ್ಲಿರ್ತಕ್ಕಂಥ ಅರ್ಥಗಳನ್ನೇ ಬದಲಾಯಿಸ್ತಾ ಇದ್ದಾರೆ ತಮ್ಮ ಕೆಲಸದ ಮುಖಾಂತರ ಅಂತ. ಇದು ನಮ್ಮ ಕಾಲಮಾನದಲ್ಲಿ ಇದೆಲ್ಲ ಆಗ್ತಾಯಿದೆ. ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಿ, ಇಂಥ ಮಹಾಪುರುಷನ್ನ, ಇಂಥ ಯುಗ ಪುರುಷನ್ನ ನಮ್ಮ ಕಾಲದಲ್ಲಿ ನೋಡ್ತಾ ಇರೋದಕ್ಕೆ, ನಾವು ಅವರ ಸಮಕಾಲೀನರಾಗಿರೋದಕ್ಕೆ ಎಷ್ಟು ಹೆಮ್ಮೆ ಪಟ್ಟುಕೊಂಡ್ರು ಸಾಲದು ಅಂತ ಮುಂದುವರಿಸ್ತೀನಿ. ನೋಡಿ, ಮಧ್ಯಪ್ರದೇಶಲ್ಲಿ 5 ಸ್ಟೇಟಲ್ಲಿ ಎಲೆಕ್ಷನ್ ನಡೀತು ಅಂತ ಹೇಳಿದೆ. ಮಧ್ಯಪ್ರದೇಶ. ಎರಡನೇದಾಗಿ ರಾಜಸ್ಥಾನದಲ್ಲಿ ನೋಡಿ, ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಕಾಂಗ್ರೆಸ್ ಅಧಿಕಾರ ಹೊರಟೋಯ್ತು. ಈಗ ಬಿ ಜೆ ಪಿ ಅಧಿಕಾರ ಬಂತು. ಇದೇ ಥರ ನೋಡಿ, ಇದು ತೆಲಂಗಾಣದಲ್ಲಿತ್ತು. ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ಅಲ್ಲಿ ಅಧಿಕಾರದಲ್ಲಿದ್ದಿದ್ದು ಟಿ ಆರ್ ಚಂದ್ರಶೇಖರ್ ರಾವ್ ಅಂತಂದ್ಬಿಟ್ಟು. ಆತನಿಗೆ ನಮ್ಮ ಎನ್ ಟಿ ರಾಮರಾವ್ ಅವ್ರ ಥರ ಭಾರತದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಹುಚ್ಚತ್ಬಿಟ್ಟಿತ್ತು. ಅದಕ್ಕೆ ಅವರೇನು ಮಾಡಿದ್ರು, ತೆಲಂಗಾಣ ರಾಷ್ಟ್ರೀಯ ಸಮಿತಿ ಅಂತ ಹೆಸರಿತ್ತು, ಅದನ್ನು ಭಾರತೀಯ ರಾಷ್ಟ್ರೀಯ ಸಮಿತಿ ಅಂತ ಮಾಡಿಬಿಟ್ಟು ಏನು ಮಾಡಿದ್ರು, ಕರ್ನಾಟಕದಲ್ಲೂ ಕಿತಾಪತಿ ಮಾಡಿದ್ರು, ತಮಿಳ್ನಾಡಿನಲ್ಲೂ ಕಿತಾಪತಿ ಮಾಡಿದ್ರು. ಎಲ್ಲ ಕಡೆ ಸಾಧ್ಯವಾದರೆ ಎಲ್ಲ ಕಿತಾಪತಿ ಮಾಡೋಕ್ಕೆ ಮಠ ಹತ್ಕೊಂಡು ಹೋದರು ಅವರು. ಇರಲಿ, ಬಿ ಆರ್ ಎಸ್ಸು ಸೋತೋಯ್ತು, ಇಲ್ಲಿ ಕಾಂಗ್ರೆಸ್ಸಾಗಿ ಗೆಲ್ತು. ಅದು ಬಿ ಜೆ ಪಿ ಗೆಲ್ಲಿಲ್ಲ, ಎಲ್ಲೋ ಒಂಚೂರು ನೋವಿದೆ. ಆದರೂ ಸಹ ಒಂದು ರಾಷ್ಟ್ರೀಯ ಪಕ್ಷ ಗೆದ್ದಿರೋದು ಎಲ್ಲೋ ಒಂದು 5% ಆದರೂ ಸಮಾಧಾನ ಕೊಡ್ತಿದೆ ಅಂತ ಹೇಳ್ಬೋದು. ತೆಲಂಗಾಣ ಇದಲ್ದೇ ಬನ್ನಿ ಛತ್ತೀಸ್ಗಢ ಅಂತಂದ್ಬಿಡು. ಛತ್ತೀಸ್ಗಢದ ರಾಜಧಾನಿ ಬಂದ್ಬಿಟ್ಟು ರಾಯ್ಪುರ ಅಂದ್ಬಿಟ್ಟು. ನೋಡಿ, ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ಅಂತಂದ್ಬಿಟ್ಟು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದು. ಸುಮಾರು ಕೆಲಸ ಮಾಡಿದರು, ಸ್ಯಾಟಿಸ್ಫ್ಯಾಕ್ಷನ್ ಕೆಲಸ ಮಾಡಿರಲಿಲ್ಲ, ಆದರೂ ಸುಮಾರು ಕೆಲಸ ಮಾಡಿದ್ರು. ಕಾಂಗ್ರೆಸ್ ಅಧಿಕಾರವನ್ನು ಕಿತ್ತೊಗೆದು ಬಿ ಜೆ ಪಿ ಅಧಿಕಾರಕ್ಕೆ ಬಂತು. ಹೀಗೆ ಮಿಜೋರಾಮಲ್ಲಿ ನೋಡಿ, ಅದು ನಾರ್ತ್ ಈಸ್ಟ್ ಸ್ಟೇಟು, ಅಲ್ಲಿ MNF ಅಂತ ಯಾವುದೋ ಒಂದು ಲೋಕಲ್ ಪಾರ್ಟಿ ಇದೆ, ಅವರು ಬಿ ಜೆ ಪಿನ ಸಪೋರ್ಟ್ ಮಾಡಿದ್ದಾರೆ. ಅಲ್ಲೂ ಸಹ MNF ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಬಂದಿರ್ತಕ್ಕಂಥ ಪಾರ್ಟಿ ಅಧಿಕಾರಕ್ಕೆ ಬಂತು. ಹೀಗಾಗಿ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಅವರು ಅಧಿಕಾರ ಕಳ್ಕೊಂಡ್ರು. ಯಾಕೆ ಕಳ್ಕೊಂಡ್ರು ಅನ್ನೋದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು. ನೋಡಿ, ಡೆಮಾಕ್ರಸಿ ಅಂತಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು, ಭಾಳ ಜನ ಹೇಳಿದ್ದು ನಡಿಬೇಕು, ಭಾಳ ಜನ ನೋಯಿಸಬಾರ್ದು, ಭಾಳ ಜನಕ್ಕೆ ವಿರೋಧವಾಗಿ ಹೋಗಬಾರ್ದು. ಅದರಿಂದ ಒಂದು ಸ್ಲೋಗನ್ ಕೊಟ್ಟರು. ಇದು ಇಡೀ ಪ್ರಪಂಚ ಅಕ್ಸೆಪ್ಟ್ ಮಾಡಿರ್ತಕ್ಕಂಥ ಸ್ಲೋಗನ್. ಏನು ಅಂತಂದರೆ, ಪ್ರಜಾಪ್ರಭುತ್ವ ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇನ್ನೂ ಸ್ಪಷ್ಟವಾಗಿ ಹೇಳ್ತಾ, ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಜನರಿಂದ ಜನರಿಗಾಗಿ. ಇಲ್ಲಿ 1947ನೇ ಇಸ್ವಿನಲ್ಲಿ ನಮ್ಮ ಭಾರತ ದೇಶ ಡಿವೈಡ್ ಆಗುತ್ತೆ. ಸ್ವತಂತ್ರ ಬಂತು ಅಂತ ಹೇಳೋದು ತಪ್ಪಾಗುತ್ತೆ, ಅದನ್ನು ಹೇಳಲ್ಲ. ಇನ್ನು ಮುಂದೆ ಡಿವೈಡ್ ಆದಾಗ ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಸಪ್ರೇಟ್ ದೇಶ ಮಾಡಿಕೊಟ್ಬಿಟ್ಟು ಪಾಕಿಸ್ತಾನ ಅಂತ ಕರಿತೀವಿ, ಈಸ್ಟ್ ಪಾಕಿಸ್ತಾನ ಅಂತ ಕರಿತೀವಿ. ಇವಾಗ ಬಾಂಗ್ಲಾದೇಶ ಅಂತ 71ರಿಂದ ಈಚೆ ಕರಿತಾ ಇದ್ವಿ. ಇದಾದಾಗ ಡಿವೈಡ್ ಮಾಡಿಕೊಟ್ಬಿಟ್ವಿ. ನಾವು ನಮ್ಮ ಉಳಿದಿರ್ತಕ್ಕಂಥ ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಹಿಂದೂಸ್ತಾನ ಅಂತ ಕರಿಬೇಕಿತ್ತು. ಯಾವಾಗ ಪಾಕಿಸ್ತಾನ ಅಂತ ಕರಿವಿ, ಹಿಂದೂಸ್ತಾನ ಅಂತ ಕರಿಬೇಕಿತ್ತು. ಆದರೆ ಹಿಂದೂಸ್ತಾನ ಅಂತ ಕರೀಲ್ಲ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ, ಇಂಡಿಯಾ ದೇಶ ಅಂತ ಕರೆದಿದ್ದು ಏನು ಅಂತಂದರೆ ಮಹಾತ್ಮ ಗಾಂಧಿ ಕಾರಣ. ಮಹಾತ್ಮ ಅಂತ ಕರಿಬೋದಾ, ಇದಕ್ಕೆ ಅವ್ರು ನಿಜವಾದ ಎಲಿಜಿಬಿಲಿಟಿ ಇದೆಯಾ ಅನ್ನೋ ಪ್ರಶ್ನೆ ನಿಮ್ಮೆಲ್ಲರ ಮುಂದೆ ಹೇಳುತ್ತೆ. ಮತ್ತು ಜವಾಹರ್ಲಾಲ್ ನೆಹರು ಸಹ ಬಹಳ ಮುಖ್ಯವಾದ ಕಾರಣ. ಯಾಕೆ ಅಂತಂದರೆ ಅವರು ಪವರ್ ಲಾಬಿ ಅಂತ ಕರಿತೀವಿ. ಅಧಿಕಾರ ನಡೆಸ್ತಕ್ಕಂಥ ಒಂದು ವರ್ಗ ಇರುತ್ತೆ, ಆ ವರ್ಗಕ್ಕೆ ಬಹಳ ಹತ್ತಿರವಾಗಿರ್ತಾರೆ ಜವಾಹರ್ಲಾಲ್ ನೆಹರು. ಹಾಗಾಗಿ ಇವರಿಬ್ಬರ ಪ್ರಭಾವದಿಂದ ನಾವು ಹಿಂದೂಗಳಿಗೋಸ್ಕರ ಆಗಬೇಕಾದಂಥ ಹಿಂದೂಸ್ತಾನವನ್ನು ಇಂಡಿಯಾ ಅಂತ ಕರೆದ್ವಿ. ಇಂಡಿಯಾ ಅಂತ ಕರೆದ್ಬಿಟ್ಟು ಅದಕ್ಕೇನು ಮಾಡಿದ್ವಿ, ಗಾಯದ ಮೇಲೆ ಉಪ್ಪು ಹಾಕೋದು ಅಂತಾರೆ. ಆ ಥರ ನಾವೇನು ಮಾಡಿದ್ವಿ, ಸೆಕ್ಯುಲರ್ ಅಂತ ಕರೆದ್ಬಿಟ್ವಿ. ಪಾಪ ಅಂಬೇಡ್ಕರು ಅವರು ದಲಿತ ಸಮಾಜದಿಂದ ಬರ್ತಾರೆ. ಒಬ್ಬರು ಕಾಸ್ಟ್ ಲೀಡರ್ ಯಾರು, ಜವಾಹರ್ಲಾಲ್ ನೆಹರು.
ಕಾಸ್ಟ್ ಲೀಡರ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಅಲಹಾಬಾದ್ಗೆ ಹೋಗಬೇಕು. ಅಲಹಾಬಾದ್ ಅನ್ನಂದರೆ ಇವಾಗ ಯೋಗಿ ಆದಿತ್ಯನಾಥ್ ಅವರು ಅದ್ರ ಹೆಸರನ್ನ ಚೇಂಜ್ ಮಾಡಿದ್ದಾರೆ, ಪ್ರಯಾಗರಾಜ್ ಅಂದ್ಬಿಟ್ಟು. ಪ್ರಯಾಗರಾಜ ಹೋದರೆ ನಾವೇನು ಮಾಡ್ತೀವಿ, ಸಿಟಿ ಮಧ್ಯಭಾಗದಲ್ಲಿ ಇರ್ತೀವಿ. ಅಲ್ಲಿಂದ ನಾವು ತ್ರಿವೇಣಿ ಸಂಗಮ ನೋಡ್ಕೊಂಬರ್ಬೇಕು ಅಂತ. ಗಂಗಾ, ಯಮುನಾ, ಸರಸ್ವತಿ ಈ 3 ಸಂಗಮ ಆಗುತ್ತೆ. ತ್ರಿವೇಣಿ ಸಂಗಮ ಅಂತ ಮಹಾಕುಂಭ ಆಗುತ್ತೆ. ಆ ಕುಂಭ ಪ್ರಯಾಗರಾಜ್ಗೆ ಹೋಗೋರೆ ಕುಂಭ ನೋಡ್ಕೊಂಬರೋದಕ್ಕೆ ಮಹಾಕುಂಭಕ್ಕೆ ಹೋಗ್ತಾರೆ. ಮತ್ತು ಹಾಗೆ ಹೋಗ್ತಾ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರ ಹೋದ್ಮೇಲೆ ಎಡಭಾಗದಲ್ಲಿ ಒಂದು ಡಿವಿಯೇಷನ್ ಸಿಗುತ್ತೆ. ಆ ಡಿವಿಯೇಷನಲ್ಲಿ 1-1.5 ಕಿಲೋಮೀಟ್ರ್ ಹೋದರೆ ನಮಗೆ ನೋಡಿ ಆನಂದ ಭವನ ಅಂತ ಸಿಗುತ್ತೆ. ಆನಂದ ಭವನ ಯಾರು ನಮ್ಮ ಮೈಸೂರು ಪ್ಯಾಲೇಸ್ ನೋಡಿದ್ದೀರಾ, ಇಷ್ಟು ಭವ್ಯವಾಗಿಲ್ಲ, ಇಷ್ಟು ದೊಡ್ಡದಾಗಿಲ್ಲ, ಆದರೂ ಅರಮನೆ ಅಂತ ಹೇಳ್ಬೋದು. ಅಂಥ ಒಂದು ಮನೆ ಇದೆ. ಆ ಮನೆಯಲ್ಲಿ ಜವಾಹರ್ಲಾಲ್ ನೆಹರು ವಾಸವಾಗಿದ್ದರಂತೆ. ಹಾಗಾಗಿ ಇವ್ರನ್ನ ಕಾಸ್ಟ್ ಲೀಡರ್ ಅಂತ ಕರೆದ್ರೆ ತಪ್ಪಲ್ಲ ಅನ್ನೋ ಅಭಿಪ್ರಾಯಕ್ಕೆ ನಾನು ಬಂದಿದ್ದೀನಿ. ತಾವು ನೋಡ್ಕೊಂಬಂದ್ರೆ ಬರ್ತೀರ. ಜವಾಹರ್ಲಾಲ್ ನೆಹರು ಕಾಸ್ಟ್ ಲೀಡರ್ ಆಗಿದ್ದರು. ಈ ಕಾಸ್ಟ್ ಲೀಡರ್ಗೆ ರಾಜಕೀಯ ಮಾಡಬೇಕು, ರಾಜಕೀಯದಲ್ಲಿ ಯಶಸ್ಸು ಕಾಣಬೇಕು ಅಂತಂದರೆ ಮಾಸ್ ಲೀಡರ್ ಬೇಕಿತ್ತು. ನೋಡಿ, ಮಹಾತ್ಮ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮಹಾತ್ಮ ಅಂತ ಹೇಳಲ್ಲ ಅಂತ ಹೇಳಿದೆ. ಯಾಕೆ ಅಂದರೆ ನಮ್ಮ ದೇಶವನ್ನು ಹಿಂದೂಸ್ತಾನ ಅಂತ ಕರಿಬೇಕಿತ್ತು. ಡಿವೈಡ್ ಮಾಡಿಕೊಟ್ಟ ಮೇಲೆ ಕರೀಲಿಲ್ಲ ಇವರು, ಇಂಡಿಯಾ ಅಂತ ಕರೆದುಬಿಟ್ರು. ಅದಕ್ಕೆ ಒಪ್ಪಿಗೆ ಕೊಟ್ಟರು. ಆ ದೃಷ್ಟಿಯಿಂದ ಅವ್ರನ್ನ ಮಹಾತ್ಮ ಅಂತ ಕರೆಯೋದನ್ನು ಸ್ಟಾಪ್ ಮಾಡ್ತಿದ್ವಿ. ಆದರೂ ಸಹ ಅಭ್ಯಾಸ ಬರೆದ ಮೇಲೆ ಮಧ್ಯದಲ್ಲಿ ಮಹಾತ್ಮ ಅನ್ನೋ ಹೆಸರು ತೂರ್ಕೊಂಡು ಬಂದ್ಬಿಡ್ಬೋದು. ದಯವಿಟ್ಟು ಕ್ಷಮಿಸಿ. ಈ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಏನು ಮಾಡ್ತಾರೆ, ಗುಜರಾತಲ್ಲಿ ಇರ್ತಾರೆ ಇವರು. ಸಾಬರಮತಿ ಆಶ್ರಮ, ನಾನು ಸಾಬರಮತಿ ಆಶ್ರಮಕ್ಕೆ ಹೋಗಿ ಬಂದಿದ್ದೀನಿ. ಸಾಬರಮತಿ ಆಶ್ರಮಕ್ಕೆ ಹೋಗಿ ಬಂದರೆ ನನಗೆ ವಿಶೇಷವಾಗಿ ಗಮನ ಸೆಳೆದಿದ್ದ ಬಗ್ಗೆ ಒಂಚೂರು ಮಾತಾಡ್ತೀನಿ.